ಸರ್ ಎರಡು ಜೋಡೆತ್ತುಗಳು ಭಾಳ ಸಮಯ ಅಗಲಿದ್ದು ಮತ್ತು ಒಂದಾಗಿದ್ದಾವೆ ಸರ್ ಈಗ ಸಂತೋಷ ಭಾಳ ಒಳ್ಳೆಯದು. ಪಾರ್ಟಿ ಇವತ್ತು ಮೋದಿಯವರ ಪ್ರಧಾನಮಂತ್ರಿ ಮಾಡಬೇಕು ಅಂಥೇಳಿ ಉದ್ದೇಶದಿಂದ ಎಲ್ಲರೂ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ. ಭಾಳ ಸಂತೋಷ. ಐ ಆಮ್ ವೆರಿ ಹ್ಯಾಪಿ. ಅವ್ರು ಬಂದದ್ದು ಒಳ್ಳೆಯದಾಗಿದೆ. ಇದು ಷರತ್ತು ಹಾಕ್ಕೊಂಡು ಬಂದಿದ್ದಾರೆ ಸರ್ ಏನು ಸರ್? ಮೊದಲಿದ್ದು ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಯಾಕಂದ್ರೆ ನಾನು ಅವತ್ತು ನನಗೆ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರು ಇನ್ಫಾರ್ಮ್ ಮಾಡಿದರು ಹಿಂಗೆ ಮಾಡ್ತಾಯಿದ್ದೀವಿ ಅಂತ. ಬಟ್ ಅವತ್ತು ನಮ್ಮ ಶೆಡ್ಯೂಲ್ ಮೀಟಿಂಗು ನಂದು ಅಲ್ಲಿ ಭಾಳ ಇದ್ದು, ಅಂದ್ರೆ ಭಾಳ ದೊಡ್ಡವ್ರ ಜೊತೆಗೆ ಇದು ಉಪರಾಷ್ಟ್ರಪತಿಗಳು ಇವ್ರ ಜೊತೆ ಹಿಂಗಾಗಿ ಕ್ಯಾನ್ಸಲ್ ಮಾಡೋ ಸ್ಥಿತಿಯೊಳಗೆ ನಾನು ಇರಲಿಲ್ಲ. ಬಟ್ ಐ ವಾಸ್ ಇನ್ಫಾರ್ಮ್. ಐ ಆಮ್ ವೆರಿ ಹ್ಯಾಪಿ. ಒಳ್ಳೆಯದಾಗ್ಯದ. ಮುಂದೆಲ್ಲರೂ ಕೂಡಿ ಪಾರ್ಟಿಯನ್ನು ಇನ್ನೂ ಗಟ್ಟಿಗೊಳಿಸುವಂತಲಿಕ್ಕೆ ಏನು ಬೇಕು ಈ ಭಾಗದಲ್ಲಿ. ಮತ್ತು 28ಕ್ಕೆ ಲಾಸ್ಟ್ ಟೈಮ್ 26 ಗೆದ್ದಿದ್ದೀವಿ ನಾವು. ಸುಮಲತಾಗೂ ನಾವು ಸಪೋರ್ಟ್ ಮಾಡಿದ್ವಿ ಮತ್ತು ಸುಮಲತಾ ಈಗ BJPಯ ಎಲ್ಲ ಚಟುವಟಿಕೆಯಲ್ಲೂ ಪಾರ್ಲಿಮೆಂಟ್ನಲ್ಲಿ ಆ್ಯಸ್ ಎ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ನ ಹೇಳೋದು ನಮ್ಮ ಜೊತೆಗೆ ಇದ್ದಾರೆ. ಸೊ ಹಿಂಗಾಗಿ ಒಟ್ಟು 26 ಗೆದ್ದಿದ್ವಿ ನಾವು. ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದನ್ನು 28ಕ್ಕೂ ತೆಗೆದುಕೊಂಡು ಹೋಗಲಿಕ್ಕೆ ಏನು ಬೇಕೋ ಆ ಪ್ರಯತ್ನವನ್ನು ಮಾಡಿರಿ ಅಂತ ತಿಳ್ಕೊಂಡು ನನಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀಮಾನ್ ನಡ್ಡಾ ಅವರು ಮತ್ತು ಅಮಿತ್ ಶಾ ಅವರು ಮಾತನಾಡಿ ತಿಳಿಸಿದ್ದಾರೆ. ಗೈರಾಗಿದ್ದಕ್ಕೆ ಸರ್ ತಾವು ಏನು ಗೈರಾದ್ರಲ್ಲ ಸರ್ ಅವತ್ತು, ಅದಕ್ಕೆ ಭಾಳಷ್ಟು ವಾಪುಗಳಿದ್ದಾವೆ. ಜೋಶಿ ಅವರು ವಿರೋಧವಿತ್ತು ಅದಕ್ಕೆ, ಹೀಗಾಗಿ ಹೋಗಲಿಲ್ಲ. ನಂದು ವಿರೋಧ ಇದ್ದರೆ ನಾನು ಹೇಳ್ತಿದ್ದೆ, ನಮ್ಮ ರಾಷ್ಟ್ರೀಯ ನಾಯಕರಿಗೂ ಹೇಳ್ತಿದ್ದೆ ಮತ್ತು ನಿಮಗೂ ಹೇಳ್ತಿದ್ದೆ ನಂದು ವಿರೋಧ ಇತ್ತು ಅಂಥೇಳಿ. ನಾನು ವಿರೋಧ ಇರಲೇ ಇಲ್ಲ. ಅಲ್ಲ, ಆ ರೀತಿ ನೀವು ಲೆಕ್ಕಕ್ಕೆ ತೊಗೊಂಡ್ರೆ ನಾನು 6 ತಿಂಗಳ ಹಿಂದೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ, TV9ಕ್ಕೂ ಕೊಟ್ಟಿದ್ದೆ. ಆ TV9ದೊಳಗೆ ಬಸ್ನಾಗ ತೊಗೊಂಡೋಗಿದ್ದಾರೆ ನೋಡಿ, ರಂಗನಾಥ್ ಅವ್ರು ಬಂದಿದ್ದಾರೆ, ಅದರೊಳಗೆ ರೆಕಾರ್ಡ್ ಐತಿ. ಬಾಕಿ ಈ ರೀತಿಯ ಪ್ರೆಸ್ ಸ್ಟೇಟ್ಮೆಂಟು ನಾನು ಕೊಟ್ಟಿದ್ದೆ. ಅವ್ರು ಆದಷ್ಟು ಬಿಟ್ಟು ಹೋದಾಗ ಹೇಳಿದ್ದೆ, ಆದಷ್ಟು ಶೀಘ್ರ BJPಗೆ ಅವ್ರು ಬರ್ತಾರೆ ಅಂತ ನನಗೆ ವಿಶ್ವಾಸ ಅದ ಅಂತ ಅನ್ನೋ ಮಾತನ್ನು ನಾನು ಹೇಳಿದ್ದೆ. ಒಂದು ನಿಮಿಷ ಇದನ್ನು ಯಾವುದೇ ವ್ಯಂಗ್ಯವಾಗಿ ಹೇಳ್ತಾ ಇಲ್ಲ, ಮತ್ತು ನೀವು ಅದನ್ನು ಉಲ್ಟಾ ಬರೀತೀರಿ ಏನು. ನಾನು ಸಹೃದಯದಿಂದ ಹೇಳಿದ್ದೆ ಅವ್ರು ವಾಪಸ್ ಶೀಘ್ರದಲ್ಲಿ BJPಗೆ ಬರ್ತಾರಂತ. ಬಂದಿದ್ದು ನಮಗೆ ಸಂತೋಷ ಆಗಿದೆ. ಅಂದ್ರೆ ಅವರಲ್ಲಿ ಇನ್ನೂ ಮೋದಿಯವರ ಇದನ್ನ ಕಲ್ಪನೆನೇ ಇದ್ವು, ಹಿಂಗಾಗಿ ಅಂತೀರಿ. ಅವ್ರು ಬಂದಿದ್ದಾರೆ, ಸಂತೋಷ. ಉಳಿದಿದ್ದೇನದು ಅವ್ರಿಗೆ ಕೇಳಿದ್ರೆ ನನಗೆ ಕೇಳಿದ್ರೆ